ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಮಾಡಿ ಚಿನ್ನ ತುಂಬಿಕೊಂಡಿದ್ದ ಬ್ಯಾಗ್ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಬ್ಯಾಗ್ ಪತ್ತೆಯಾಗಿದೆ. ನೋಡಿ, ಭಯಪಟ್ಟು ಆ ದರೋಡೆಕೋರರು ಮನೆ ಮೇಲೆ ಎಸೆದೋಗ್ಬಿಟ್ಟಿದ್ದಾರೆ. ಅಂದರೆ ಕರ್ನಾಟಕದವರಂತೂ ಅಲ್ವೇ ಅಲ್ಲ, ಅವರು ಮಹಾರಾಷ್ಟ್ರದವರು ಅನ್ನೋದು ಭಾಳ ಕ್ಲಿಯರ್ ಆಗಿದ್ರ ಮೇಲೆ ಗೊತ್ತಾಗ್ತಾ ಇದೆ. ಪಾಳು ಬಿದ್ದ ಮನೆ ಮೇಲೆ ಆರೋಪಿಗಳು ಬ್ಯಾಗನ್ನು ಎಸೆದು ಹೋಗಿದ್ದಾರೆ. ಬ್ಯಾಗ್ನಲ್ಲಿ 40 ಲಕ್ಷಕ್ಕೂ ಅಧಿಕ ಹಣ ಇದೆ. 6 ಕೆಜಿಗಿಂತ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. ಈಗಾಗಲೇ ಪೊಲೀಸರು ಅದನ್ನು ವಶಪಡಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಯಾವುದೋ ಒಂದು ಹಾಳೋಗಿರುವಂತಹ ಪಾಳು ಬಿದ್ದಿರುವಂಥ ಮನೆ, ಅಲ್ಲಿ ಎಸೆದು ಹೋಗಿದ್ದಾರೆ. ಪರಿಶೀಲನೆ ಮಾಡಿದ್ದಾರೆ. ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಅದಾದಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರೋಡೆಯಾದ 1.5 ಗಂಟೆಯಲ್ಲೇ ವಾಹನ ಜಪ್ತಿಯಾಗಿದೆ. ಆ ವಾಹನದಲ್ಲಿ 1 ಲಕ್ಷ ನಗದು, ಚಿನ್ನದ ಪ್ಯಾಕೆಟ್ ಸಿಕ್ಕಿತ್ತು. ಈಗ ಪತ್ತೆಯಾದ ಬ್ಯಾಗ್ನಲ್ಲಿ ಹಣ, ಚಿನ್ನಾಭರಣ ಪತ್ತೆ ಮಾಡಿದ್ದಾವೆ. 40 ಲಕ್ಷಕ್ಕೂ ಅಧಿಕ ಹಣ, 6 ಕೆಜಿಗೂ ಅಧಿಕ ಚಿನ್ನಾಭರಣ ಸಿಕ್ಕಿದೆ. ಆರೋಪಿಗಳ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. 8 ವಿಶೇಷ ಪೊಲೀಸ್ ತನಿಖಾ ತಂಡದಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ ಅಂಥೇಳಿ SP ಲಕ್ಷ್ಮಣ್ ನಿಂಬರ್ಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಘಟನೆಯಾದ ಕೆಲವೇ ಗಂಟೆಗಳಲ್ಲಿ ಈ ಪ್ರಕರಣವನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಆದಷ್ಟು ಶೀಘ್ರವೇ ಬಂಧಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಅವರು ಹೆದರಿದ್ದಾರೆ. ಪಕ್ಕ ನಮ್ಮನ್ನು ಟ್ರೇಸ್ ಮಾಡ್ತಾ ಇದ್ದಾರೆ ಪೊಲೀಸರು, ನಾವು ಪಕ್ಕ ಲಾಕ್ ಆಗ್ತೀವಿ ಅಂಥೇಳಿ ಅವ್ರು ಹೆದರ್ಕೊಂಡು ಆ ಪಾಳು ಬಿದ್ದ ಮನೆ ಮೇಲೆ ಏನು ಬಂಗಾರ ತುಂಬಿಕೊಂಡಿದ್ರು, ಹಣ ತುಂಬಿಕೊಂಡಿದ್ರು, ಆ ಬ್ಯಾಗನ್ನು ಎಸೆದು ಪರಾರಿಯಾಗಿದ್ದಾರೆ. ಮತ್ತು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಈಗ ಜಪ್ತಿ ಮಾಡಲಾಗಿದೆ. ಇನ್ನು ಏನಾದರೂ ಅವ್ರ ಹತ್ರ ಇದೆಯಾ ಅಥವಾ ಇದಿಷ್ಟೇನಾ, ಪೊಲೀಸರ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆರೋಪಿಗಳಂತರೂ ಖಂಡಿತ ಪೊಲೀಸರು ಹೆಡೆಮೂರಿ ಕಟ್ಟೆ ಕಟ್ತಾರೆ. ನೋಡಿ, ಘಟನೆ ಆದ 1.5 ಗಂಟೆಯಲ್ಲೇ ಅವರ ಮೊಬೈಲ್ ನಂಬರ್, ಅಂದರೆ ಟವರ್ ಡಂಪ್ ಲೊಕೇಶನ್ ಇದೆ ಅಲ್ವಾ, ಅದರ ಆಧಾರದ ಮೇಲೆ ಟ್ರೇಸ್ ಮಾಡಿದರು. ಮತ್ತು CCTV ಫುಟೇಜ್ಗಳನ್ನು ಕೂಡ ನಿರಂತರವಾಗಿ ಪೊಲೀಸರು ವಾಚ್ ಮಾಡಿ ಆರೋಪಿಗಳ ಚಲನವಲನಗಳು ಕೂಡ ಪತ್ತೆ ಹಚ್ಚುವಲ್ಲಿ ಸಕ್ಸಸ್ ಆಗ್ತಾರೆ. ಆದರೆ ಈಗ ಏನು ಮೊನ್ನೆ ಆದಂತಹ ಒಂದು ಘಟನೆ ಏನಿತ್ತು, ಮುಸುಕು ಹಾಕ್ಕೊಂಡು ಬಂದು ಸಿನಿಮೆಯ ರೀತಿಯಲ್ಲಿ ಆ ಬ್ಯಾಂಕ್ ದರೋಡೆಯನ್ನು ಮಾಡಿದ್ರು. ಗನ್ನು ತೋರಿಸಿ ಅಪಾರ ಪ್ರಮಾಣದ ನಗದನ್ನು ಕೂಡ ಅವರು ಹೊತ್ಕೊಂಡು ಹೋಗಿದ್ದರು. ಆ ಪ್ರಕರಣವನ್ನು ಭೇದಿಸುವಲ್ಲಿ ಈಗ ನಿಂಬರ್ಗಿ ಅವರ ತಂಡ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಆದರೆ ಆ ಮನೆ ಮೇಲೆ ಯಾಕೆ ಅವರು ಎಸೆದು ಹೋಗಿರಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದರೆ ಏನಿಲ್ಲ, ಅವ್ರಿಗೆ ನಾವು ಖಂಡಿತ ಟ್ರೇಸ್ ಆಗಿದ್ದೀವಿ, ಲಾಕ್ ಆಗೇ ಆಗ್ತೀವಿ ಅಂಥೇಳಿ ಪೊಲೀಸರು ನಮ್ಮನ್ನು ಸುತ್ತುವರೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಅವ್ರಿಗಿತ್ತು. ಹಾಗಾಗಿನೇ ಅಲ್ಲಿ ಹಾಕಿ ಹೋಗಿದ್ದಾರೆ. 16/9/2025ರಂದು ಚಡಚಣ ಪಟ್ಟಣದಲ್ಲಿರುವಂತಹ SBI ಬ್ಯಾಂಕ್ ರಾಬರಿ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ. ಅವತ್ತಿನ ದಿನ ಏನು 3 ಆರೋಪಿತರು ಬಂದುಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸ್ನ ಮತ್ತು ಅಲ್ಲಿದ್ದಂತಹ ಸಾರ್ವಜನಿಕರನ್ನ, ಒಳಗಡೆ 4 ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು 1,04,00,000 ರೂಪಾಯಿ ನಗದು ಮತ್ತು 20 ಕೆಜಿ ಚಿನ್ನ, 398 ಬ್ಯಾಗ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು, ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈಗಾಗಲೇ 8 ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ. 8 ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ. ಘಟನೆಯಾದಂತಹ ಸುಮಾರು 1.5 ಗಂಟೆಯಲ್ಲೇ ನಾವು ವೆಹಿಕಲನ್ನು ಸೋಲಾಪುರ ಜಿಲ್ಲೆಯ ಮಂಗಳವಾಡೆ ತಾಲೂಕು ಹುಲಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ. ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ನಮಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ನಲ್ಲಿನೂ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು. ಸೊ 21 ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು 1,03,000 ಕ್ಯಾಶ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ. ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೋಲಾಪುರ ಪೊಲೀಸರ ಜೊತೆಗೆ ಮತ್ತು ಅಲ್ಲಿದ್ದಂಥ ಲೋಕಲ್ ಇನ್ಸ್ಪೆಕ್ಟರ್ DYSPಗಳ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಆರೋಪಿಯಲ್ಲಿದ್ದರೂ ಕೂಡ ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು, ತಪ್ಪಿಸ್ಕೊಂಡು ಹೋಗ್ಲಾರ್ದಾಗೆ ಕಳೆದ 2 ದಿನದಿಂದ ಏನು ಅಲ್ಲಿ ಕಾರ್ಡನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಪಾಳು ಬಿದ್ದಂಥ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗು ಕೂಡ ಏನು ನಮ್ಮ ಅಫೆನ್ಸ್ ಮಾಡಿದವರು ಇದ್ದಾರಲ್ಲ, ಅದೇ ಬ್ಯಾಗ್ ಅದು. ಅದರಲ್ಲಿ ನಮಗೆ 41,04,000ವರೆಗೂ ಕ್ಯಾಶ್, 41,04,000ವರೆಗೂ ಕ್ಯಾಶು
ಮತ್ತು ಸುಮಾರು 6.54 kg ಗೋಲ್ಡ್ ವರ್ತ್ 136 ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ. ತನಿಖೆ ಇನ್ನೂ ಚುರುಕುಗೊಂಡಿದೆ. ಆದಷ್ಟು ಬೇಗ ಉಳಿದಂತಹ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ದಿನಾಂಕ 16/9/2025 ಚಡಚಣ ಪಟ್ಟಣದಲ್ಲಿರುವಂತಹ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನಿಜಕ್ಕೂ ವಿಜಯಪುರ ಜಿಲ್ಲಾ ಪೊಲೀಸರ ಒಂದು ಚುರುಕಿನ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ಅಂದರೆ ನಾವು ಲಾಕ್ ಆಗ್ತೀವಿ ಅಂತ ಹೆದರಿ ಬಹುಶಃ ಅಲ್ಲಿ ಎಸೆದು ಹೋಗಿರ್ಬೋದು ಬ್ಯಾಗ್ ಅಂತ ಅನಿಸುತ್ತೆ. ಓವರಾಲ್ ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿಯಾಗಿ ಟ್ರೇಸ್ ಮಾಡಿದರು ಅಂಥೇಳಿ? ಪ್ರಭು, ಏನು ವಿಜಯಪುರ ಜಿಲ್ಲೆಯ ಚರ್ಚನ್ ಪಟ್ಟಣದಲ್ಲಿ ನಡೆದಂತ SBI ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಏನು ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ನಡೆಸಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ 3 ಜನ ಆರೋಪಿಗಳು ಒಂದು ಬ್ಯಾಂಕ್ ನುಗ್ಗಿ ಬ್ಯಾಂಕ್ ಅನ್ನ ದರೋಡೆ ಮಾಡಿರ್ತಾರೆ. 1,05,00,000 ನಗದು ಮತ್ತು ಏನು 20 kg ಚಿನ್ನವನ್ನ ದರೋಡೆ ಮಾಡಿ ಒಟ್ಟು 21 ಕೋಟಿ ಮೌಲ್ಯದ ಒಂದು ದರೋಡೆಯನ್ನು ಮಾಡಿ ಒಂದು ಏನು ಪರಾರಿಯಾಗಿರ್ತಾರೆ. ಆ ಒಂದು ಆರೋಪಿಗಳನ್ನ ಬಂಧಿಸೋದಕ್ಕೆ ತಕ್ಷಣವೇ 8 ತನಿಖಾ ತಂಡಗಳನ್ನ ವಿಜಯಪುರ SP ಒಂದು ರಚನೆ ಮಾಡಿರ್ತಾರೆ. ಆ ತಂಡಕ್ಕೆ 1.5 ಗಂಟೆಯಲ್ಲಿ ಏನು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಹುಲ್ಜಯಂತಿ ಗ್ರಾಮದಲ್ಲಿ ಕಾರ್ ಒಂದು ಸಿಗುತ್ತೆ. ಅಲ್ಲಿ ಆಕ್ಸಿಡೆಂಟ್ ಆದ ಬಳಿಕ ಆರೋಪಿಗಳು ಕಾರನ್ನ ಬಿಟ್ಟು ಅಲ್ಲಿ ಪರಾರಿಯಾಗಿರ್ತಾರೆ. ಆ ಕಾರ್ನಲ್ಲಿ ಕೂಡ ಒಂದಿಷ್ಟು ಹಣ ಮತ್ತು ಒಂದಿಷ್ಟು ಚಿನ್ನಾಭರಣ ಸಿಕ್ಕಿರುತ್ತೆ. ತದನಂತರ ಏನು ಹುಲ್ಜಯಂತಿ ಗ್ರಾಮದಲ್ಲಿ ಆ ಒಂದು ಆರೋಪಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರ ಅನ್ನೋ ಕಾರಣಕ್ಕಾಗಿ ವಿಜಯಪುರ ಪೊಲೀಸ್ ಆಗಿರ್ಬೋದು ಮತ್ತು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ ಪೊಲೀಸರನ್ನ ನೆರವು ಪಡೆದು ಇಡೀ ಗ್ರಾಮವನ್ನ ಸರ್ಚ್ ಮಾಡಲಾಗುತ್ತೆ. ಇಡೀ ಗ್ರಾಮವನ್ನ ಚೆಕ್ ಪೋಸ್ಟ್ ಅನ್ನ ಹಾಕಿ ಒಂದು ಟೈಟ್ ಸೆಕ್ಯೂರಿಟಿನಲ್ಲಿ ಏನು ತಪಾಸಣೆ ಕೆಲಸ ಮಾಡಲಾಗುತ್ತೆ. ಆ ಒಂದು ತಪಾಸಣೆ ಬಳಿಕ ಈಗೇನಂದ್ರೆ ಒಂದಿಷ್ಟು ಹಣ ಮತ್ತು ಚಿನ್ನಾಭರಣ ಸಿಕ್ಕಿದೆ. ಒಂದು ಪಾಳು ಬಿದ್ದ ಮನೆ ಮಾಡಿ ಮೇಲೆ ಒಂದು ಬ್ಯಾಗನ್ನ ಎಸೆದು ಹೋಗಿದ್ದಾರೆ. ಆ ಬ್ಯಾಗಿನಲ್ಲಿ ಏನಂದ್ರೆ ಪ್ರಮುಖವಾಗಿ 41,04,000 ಹಣ ಈಗ ಪತ್ತೆಯಾಗಿದೆ. ಜೊತೆಗೆ 5 kg 54 ಏನು ಪ್ರಮುಖವಾಗಿ 6.54 kg ಅಷ್ಟು ಬಂಗಾರ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೂಡ ಆರೋಪಿಗಳು ಸಿಕ್ಕಿಲ್ಲ. ಈಗ ಆರೋಪಿಗಳ ಶೋಧ ಕಾರ್ಯ ನಡೀತದೆ. ಅದರ ಜೊತೆಗೆ ಇನ್ನಷ್ಟು ಹಣ ಮತ್ತು ಇನ್ನಷ್ಟು ನಗದುಗಳ ಏನು ಪಟ್ಟಿ ಆಗ್ಬೇಕಾಗಿರ್ತಕ್ಕಂಥ, ಯಾಕಂದ್ರೆ ದರೋಡೆ ಆಗಿರ್ತಕ್ಕಂಥದ್ದು ಒಟ್ಟು ಮೊತ್ತ 21 ಕೋಟಿ. ಸದ್ಯಕ್ಕೆ ಈಗ 6 kg ಅಷ್ಟು ಚಿನ್ನಾಭರಣ ಮತ್ತು ಏನು 41 ಲಕ್ಷ ರೂಪಾಯಿ ಅಷ್ಟು ನಗದು ಹಣ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಏನು ಆ ಒಂದು ಕಾರ್ಯಾಚರಣೆ ಮೊದಲ ಹಂತವಾಗಿ ಒಂದಿಷ್ಟು ವಿಜಯಪುರ ಪೊಲೀಸರಿಗೆ ಒಂದಿಷ್ಟು ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನಷ್ಟು ರಿಕವರಿ ಮಾಡುವಂತ ಕೆಲಸವನ್ನು ವಿಜಯಪುರ ಪೊಲೀಸರು ಮಾಡಬೇಕಾಗುತ್ತೆ. ಈಗ 3 ಜನ ಆರೋಪಿಗಳು ಒಟ್ಟಾಗಿಯೇ ಏನು ಫರಾರಿಯಾಗಿದ್ದಾರೆ ಅಥವಾ ಬೇರೆ ಬೇರೆ ಏನು ಬೇರೆ ಬೇರೆ ದಿಕ್ಕಿನಲ್ಲಿ ಇವರು ಫರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ದರೋಡೆಯಲ್ಲಿ ಕೇವಲ 3 ಜನ ಅಷ್ಟಲ್ಲ, ಅವರಿಗೆ ಇನ್ನಿಬ್ಬರು ಸಾಥ್ ನೀಡಿರ್ಬೋದು. ಯಾಕಂದ್ರೆ 5 ಜನ ಸೇರಿ ಒಂದು ಕೃತ್ಯ ನಡೆಸಿದ್ದಾರೆ ಅನ್ನುವಂತ ಒಂದು ಸಂಖ್ಯೆ ಕೂಡ ಪೊಲೀಸರಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಏನು 8 ತನಿಖಾ ತಂಡಗಳೇನಿದಾವೆ, 8 ತನಿಖಾ ತಂಡಗಳು ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಹಣ ಮತ್ತು ಚಿನ್ನಾಭರಣವನ್ನ ಈಗಾಗಲೇ ಬ್ಯಾಂಕ್ ಪೊಲೀಸರು ಜಪ್ತಿ ಮಾಡಿಕೊಂಡು ಈಗ ಅದನ್ನ ಏನು ಕಾನೂನು ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.